ಬಡವರ ಪಾಲಿಗೆ ಇವರು ನಿಜಕ್ಕೂ ಕರುಣಾಮಯಿ. ತಲತಲಾಂತರದಿಂದ ಇವರ ಕುಟುಂಬದಿಂದ ಸಮಾಜ ಸೇವೆ. ರಾಜಗೋಪಾಲ ರೆಡ್ಡಿ ಸೇವೆಗಾಗಿ ಸದಾ ಮಿಡಿಯಲು ಕಾರಣವೇನು? ಇದೇ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನು ಪ್ರತೀಕ್ಷಾ. ಸೇವೆ ಅನ್ನೋದು ಯಾರಿಂದಲೋ ಅನುಕರಿಸೋದಕ್ಕೆ ಆಗುವುದಿಲ್ಲ, ಅದು ತಾನಾಗಿಯೇ ಹುಟ್ಟಬೇಕು ಅನ್ನೋ ಮಾತಿದೆ. ಭಾಗಶಃ ಇದು ಸತ್ಯ. ಯಾಕಂದ್ರೆ ಸೇವಾ ಮನೋಭಾವ ಬೆಳೆಸ್ಕೊಳ್ಳೋದು ತುಂಬಾನೇ ಕಷ್ಟ. ಸ್ಫೂರ್ತಿ ಪಡೆದು ಮಾಡಿದ್ರೂ ಕಾಲಾನಂತರ ಸೇವಾ ಮನೋಭಾವ ಮನಸ್ಸಿನಲ್ಲಿ ಆಳವಾಗಿ ಇಳಿಬೇಕು. ಹೀಗೆ ತಮ್ಮ ಪೂರ್ವಜರಿಂದ ಕಲಿತರು ನಂತರದಲ್ಲಿ ಸೇವೆಗೆ ಹೊಸ ಭಾಷ್ಯ ಬರೆದ ಅಪರೂಪದ ವ್ಯಕ್ತಿಯ ಸೇವಾ ದಾರಿಯನ್ನ ಮೆಲುಕು ಹಾಕೋದೇ ಇವತ್ತಿನ ಎಪಿಸೋಡ್. ಬಹುತೇಕ ಮನುಷ್ಯನಲ್ಲೊಂದು ಅಹಂ ಇರುತ್ತೆ. ಆ ಅದೃಶ್ಯ ಅಹಂ ಬೇರೆಯವರಿಗಿಂತ ನಾನ್ ಮೇಲು ಅನ್ನೋದನ್ನ ನೆನಪಿಸ್ಕೊಂಡು ಖುಷಿ ಆಗುತ್ತೆ. ಆ ಅಹಂಗೆ ಬೇರೆಯವರ ದುಸ್ಥಿತಿ ಕಂಡ್ರೆ ಏನೋ ಹರ್ಷ. ಆದರೆ ಈ ವ್ಯಕ್ತಿಗೆ ಅಹಂ ಅನ್ನೋದೇ ಇಲ್ಲ. ಇವರಿಗೆ ಇರೋದು ಬಡವರ ಮೇಲಿನ ಅಕ್ಕರೆ, ಬಡವರ ಮೇಲಿನ ಕಾಳಜಿ, ಬಡವರ ಮೇಲಿನ ಅದಮ್ಯ ಪ್ರೀತಿ. ಆ ವ್ಯಕ್ತಿ ಮತ್ಯಾರೂ ಅಲ್ಲ, ಎಚ್.ಪಿ. ರಾಜಗೋಪಾಲ್ ರೆಡ್ಡಿ. ಇವರನ್ನ ಕೇವಲ ಸಮಾಜ ಸೇವಕ ಅನ್ನೋ ಪಟ್ಟಿಗೆ ಸೇರಿಸಿದ್ರೆ ಬಹುಶಃ ತಪ್ಪಾಗುತ್ತೆ. ಬಡವರ ಬಂಧು ಅಂದ್ರೆ ಇವರು ಮಾಡಿರೋ ಸೇವೆಗೆ ಅರ್ಥ ಸಿಗುತ್ತೆ. ಬಡವರ ಕಂಬನಿಯನ್ನ ಒರೆಸಲು ಸದಾ ಮುಂದಿರೋ ಈ ವ್ಯಕ್ತಿ ಸಮಾಜ ಸೇವೆಯನ್ನೇ ಕೆಲಸವಾಗಿ ಸ್ವೀಕರಿಸಿದ್ದಾರೆ. ಕಷ್ಟ ಎಂದು ಅವರ ಮನೆಗೆ ಬಂದ ಬಡವರು ಬರಿಗೈಯಲ್ಲಿ ವಾಪಸ್ಸಾಗಿರೋ ಉದಾಹರಣೆ ಇಲ್ಲಿವರೆಗೂ ಇಲ್ವೇ ಇಲ್ಲ. ಮೊದಲು ಲಾರಿ ಮತ್ತು ಕಾಂಟ್ರಾಕ್ಟನ್ನು ಮಾಡ್ತಾ ಇದ್ದೆ. ನಾನು 1989ರಲ್ಲಿ ಸ್ಟೂಡೆಂಟ್ ಕಾಂಗ್ರೆಸ್ಗೆ ಪ್ರವೇಶ ಮಾಡಿದೆ. 1996ನೇ ಇಸ್ವಿಯಲ್ಲಿ ನಾನು ಸೋಷಿಯಲ್ ವರ್ಕ್ ಮದುವೆಗಳನ್ನು ಮಾಡಬೇಕು ಅಂತೇಳಿ 1996ನಿಂದ ಉಚಿತ ಸಾಮೂಹಿಕಗಳನ್ನು ಪ್ರಾರಂಭ ಮಾಡಿ ಇವತ್ತಿನವರೆಗೂ ಸಮಾಜ ಜನಗಳಿಗೆ ಬೇಕಾಗಿರುವಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ಆಸೆ ಏನು ಅಂದರೆ ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಮಲಗಲಿಕ್ಕೆ ನೆಮ್ಮದಿಯಾಗಿ ಮನೆ ಸೂರಿರಬೇಕು ಅನ್ನೋ ಆಸೆ. ಪ್ರತಿಯೊಬ್ಬರು ಹೊಟ್ಟೆಗೆ ಹಸಿವು ಇಲ್ಲದೆ ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ಇರಬೇಕು ಅನ್ನೋದು ಆಸೆ ಇದೆ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ ಒಂದೊತ್ತು ಊಟ ಇಲ್ಲದೆ ಮಲಗ್ತಾ ಇದ್ದಾರೆ. ನಾನು ದೇವರಲ್ಲಿ ಕೇಳ್ಕೊಳೋದು, ಪ್ರತಿಯೊಬ್ಬರಿಗೂ ಊಟ, ನೆಮ್ಮದಿ, ಸುಖ ಸಿಗಬೇಕು. ಈ ದೇಶದಲ್ಲಿ ಎಲ್ಲರೂ ಮಕ್ಕಳು ವಿದ್ಯಾವಂತರಾಗಬೇಕು. ಈ ದೇಶ ಒಳ್ಳೆಯ ಮಾದರಿ ದೇಶವಾಗಬೇಕು ಅನ್ನೋದೇ ಆಸೆ. ರಾಜಗೋಪಾಲ ರೆಡ್ಡಿ ಅವರಿಗೆ ಸೇವಾ ಮನೋಭಾವ ಬಂದಿದ್ದು ರಕ್ತದಿಂದ. ಹೌದು, ಇವರ ತಂದೆ, ತಾಯಿ, ಅಜ್ಜಿ, ಮುತ್ತಜ್ಜಿ ಕೂಡ ಅಂದಿನಿಂದ ಸೇವೆಯಲ್ಲಿಯೇ ನಿರತರಾಗಿದ್ರು. ವಿಶೇಷ ಅಂದ್ರೆ ಜಾತಿ ಪದ್ಧತಿ ಅಡಿಗಡಿಗೂ ಚಾಲ್ತಿಯಲ್ಲಿದ್ದ ಸಂದರ್ಭದಲ್ಲೂ ಇವರ ಅಜ್ಜಿ ಎಲ್ಲರನ್ನ ಸಮಾನವಾಗಿ ಕಂಡ್ರಂತೆ. ಎಲ್ರಿಗೂ ಒಂದೇ ಸಮಾನವಾದ ಆಹಾರ ನೀಡಿದ್ದಾರಂತೆ. ಮೇಲು ಕೀಳು ಅನ್ನೋ ಮನೋಭಾವ ಅವತ್ತಿನಿಂದ ಇರಲಿಲ್ಲ ಅಂತಾರೆ ರಾಜಗೋಪಾಲ್ ರೆಡ್ಡಿ. ನಾವು ದಾನ ಧರ್ಮ ಇವತ್ತೇನು ಮಾಡ್ತಾ ಇಲ್ಲ, ನನ್ನ ತಾತ ಅಜ್ಜ ಅವರಿಂದ ಮಾಡ್ತಾಯಿದ್ದಾರೆ. ನನ್ನ ಅಜ್ಜಿ ಕೂಡ ಈರಮ್ಮ 6 ವರ್ಷ ಬರಗಾಲ ಬಂದಾಗ ಸತತವಾಗಿ ಒಂದು ದಿನ ತಪ್ಪದೆ 6 ವರ್ಷ ಗಂಜಿ ಕೇಂದ್ರವನ್ನು ಮಾಡಿದ್ದಾರೆ. ಅನೇಕ ಅವತ್ತು ಜಾತಿ, ಇವತ್ತು ಇಡೀ ನಮ್ಮ ದೇಶದಲ್ಲಿ ಜಾತಿ ಒಂದು
ಯಾರೂ ಮನೆ ಒಳಗಡೆ ಸೇರಿಸ್ತಾ ಇಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ಯಾರೂ ಸೇರಿಸ್ತಾ ಇಲ್ಲ. ಆವತ್ತಿನ ಕಾಲದಲ್ಲೂ ಕೂಡ ನಮ್ಮನೆ ಒಳಗಡೆ ಪ್ರತಿಯೊಬ್ಬ ಜಾತಿ, ಯಾವುದೇ ಜಾತಿ ಭೇದವಿಲ್ಲದೆ ನಮ್ಮ ಮನೆಯಲ್ಲಿ ಓಡಾಡ್ಕೊಂಡಿದ್ರು. ಆವತ್ತಿನ ಕಾಲ ಚಿಪ್ಪಲ್ಲಿ ಕಾಪಿ ಕೊಡ್ತಾ ಇರುವಂಥ ಟೈಮಲ್ಲೂ ಕೂಡ ನಮ್ಮ ಮನೆಯಲ್ಲಿ ಕ್ಲಾಸಲ್ಲೇ ಕಾಪಿ ಟೀ ಕೊಡ್ತಾಯಿದ್ದು. ನಮ್ಮ ಮನೆ ಇವತ್ತು ತಾತ ಮುತ್ತಾತನ ಕಾಲದಿಂದ ನಾವು ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದೇ. ಇಲ್ಲಿ ಎರಡೇ ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಅನ್ನೋದು ಬಿಟ್ಟರೆ ನಮಗೆ ಯಾವುದೂ ಇಲ್ಲ. ಆದರೆ ನನಗೆ ಜಾಸ್ತಿ ಸ್ಫೂರ್ತಿ ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮಪ್ಪ. ವಿಶೇಷ ಅಂದರೆ ರಾಜಗೋಪಾಲ್ ರೆಡ್ಡಿ ಅವರು ಸಾಮೂಹಿಕ ಮದುವೆಯಲ್ಲಿ ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಇಲ್ಲಿಯವರೆಗೂ 20,000ಕ್ಕೂ ಅಧಿಕ ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. ಮದುವೆಗೆ ಸಹಾಯ ಮಾಡಿ ಎಂದು ಹೋಗುವ ಬಡವರಿಗೆ ಇವತ್ತಿನವರೆಗೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಸಾಮೂಹಿಕ ವಿವಾಹ ಮಾಡೋದೊಂದು ಘಟನೆ ಯಾಕೆ ಬಂತು ಅಂದರೆ, ನಮ್ಮೂರು ಆಂಜನೇಯನ ದೇವಸ್ಥಾನದಲ್ಲಿ ಒಂದು ನಮ್ಮ ಕಾಲೋನಿಯವ್ರದ್ದು ಮದುವೆ ನಡೀತಾ ಇತ್ತು. ನಾನು ಆಗ್ತಾನೆ ಟ್ಯಾಕ್ಟ್ರಿ ಹೊಲ ಉತ್ಬಿಟ್ಟು ಟ್ಯಾಕ್ಟ್ರಿ ಬಂದು ನಮ್ಮ ಸೋದರ ಮಾವನ ಮನೆ ಹತ್ರ ನಿಲ್ಸ್ಕೊಂಡಿದ್ದೆ. ನಮ್ಮ ಸೋದರ ಮಾವನ ಮನೆ ಮುಂದೆ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನದಲ್ಲಿ ಒಂದು ಗುಂಪು ಜೋರಾಗಿ ಚೀರ್ಬಿಟ್ರು. ಏನಂತ ಹೋಗಿ ನೋಡಿದಾಗ ಕೇವಲ ಹುಡುಗ ವರದಕ್ಷಿಣೆ 5,000 ವರದಕ್ಷಿಣೆಗೋಸ್ಕರ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ರು. ಆವತ್ತು ನಾನು ಒಂದು 5,000ಗೋಸ್ಕರ ಮದುವೆ ನಿಲ್ತದ ಅಂತ ತಿಳ್ಕೊಂಡು ಬೆಳಗ್ಗೆನೇ ನಮ್ಮ ಚಿಕ್ಕಪ್ಪನವರು, ನಮ್ಮ ಮಾವರು ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮದುವೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವತ್ತು ನಾನು ಸೀದಾ ಮದುವೆ ಮಾಡಲೇಬೇಕು ಅಂತೇಳಿ ಸ್ವಾಮೀಜಿಗಳು ಬುಕ್ ಮಾಡಿಕೊಂಡು 1996 18ನೇ ತಾರೀಕು ಮಾರ್ಚು 101 ಮದುವೆ ಅಂತ ಸ್ಟಾರ್ಟ್ ಮಾಡಿ ಈವರೆಗೂ ಒಂದು 20, 25, 30 ಸಾವಿರ ಜೋಡಿಗಳ ಮದುವೆಗಳನ್ನು ಮಾಡಿದ್ದೀನಿ. ಮನೆ ಹತ್ರ ಯಾರು ಮದುವೆ ಆಗಲು ಬರೆದ್ರೆ ಅವ್ರಿಗೆ ಬೇಕಾಗಿರೋಂಥ ಬಟ್ಟೆ, ಇದು ಬೆಡ್ಡು, ಪಾತ್ರೆ ಸಾಮಾನೆಲ್ಲ ಕೊಟ್ಕೊಂಡು ಬರ್ತಾಯಿದ್ದೀನಿ. ಯಾವತ್ತೂ ಬಡವರ ಎತ್ತ ತಂದೆ ತಾಯಿಗಳು ಕಷ್ಟಪಡಬಾರ್ದು ಅನ್ನೋ ಒಂದು ಮನೆ ಭಾವದಿಂದ ನಾನು ಅವರಿಗೆ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಅವ್ರ ಮನೆ ಸದಸ್ಯ ಅಂತೇಳಿ ನಾನು ಮದುವೆ ಮಾಡ್ತಾಯಿದ್ದೀನಿ. ಹೊತ್ತು ಬೇರೆ ಮಕ್ಕಳು ಅಂತೇಳಿ ನಾನು ಮದುವೆ ಮಾಡ್ತಾಯಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಬಡವರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ರು. ಆವತ್ತಿನ ಪರಿಸ್ಥಿತಿಯನ್ನ ಇವತ್ತು ಯಾರು ಕೂಡ ನೆನೆಸ್ಕೊಳ್ಳೋದಿಲ್ಲ. ಅವತ್ತು ರಾಜಗೋಪಾಲ್ ರೆಡ್ಡಿ ಅವರು ಪ್ರತಿದಿನ ಫುಡ್ ಕಿಟ್ನ ಹಂಚಿದ್ದಾರೆ. ಬಡವರ ಕಷ್ಟಕ್ಕೆ ಅವರು ಸ್ಪಂದಿಸಿದ ರೀತಿ ಯಾರೂ ಮರೆಯೋಕೆ ಸಾಧ್ಯನೇ ಇಲ್ಲ. ಕೋವಿಡ್ ಸಮಯದಲ್ಲಿ ಪ್ರತಿದಿನ 3 ಗಂಟೆಗೆ 3,000 ಮೇಲ್ಪಟ್ಟು 4,000 ಜನ ಕಿಟ್ ಕೊಡ್ತಾಯಿದ್ವಿ. ಸುತ್ತಮುತ್ತಲು ಎಷ್ಟೋ ಊರವರು ರಾಜಗೋಪಾಲ್ ರೆಡ್ಡಿ ಕೊರೋನಾ ತರಿಸ್ಬಿಡ್ತಾನೆ, ಇಡೀ ಸುತ್ತೂರುಗಳಲ್ಲಿ ಜನಗಳಿಗೆ ಸಾವು ತಂದುಬಿಡ್ತಾನೆ ಅಂತೇಳಿ ಎಷ್ಟೋ ಜನ ಬೈದರು. ನಮಗೂ ಫೋನ್ಗಳು ಮಾಡಿ, ನಾನು ಅದಕ್ಕೆ ಕ್ಯಾರ್ ಮಾಡಿಲ್ಲ. ಯಾಕೆಂದರೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಇದ್ದಾಗ ನಮ್ಮನೆ ಕುಟುಂಬ, ನಾವೇನೋ ಬೀದಿಯಲ್ಲಿ ಕೊಟ್ಟಿಲ್ಲ, ನಮ್ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ನಮ್ಮನೆ ಒಳಗಡೆ ಎಲ್ಲರನ್ನೂ ಕರೆಸು, ಅವ್ರು ಬೇಕಾಗಿರೋಂಥ ಮಾಸ್ಕು, ಸ್ಯಾನಿಟೈಸು ಎಲ್ಲ ಕೊಟ್ಟು ಪ್ರತಿಯೊಬ್ಬರು ನಮ್ಮ ಕುಟುಂಬದಲ್ಲಿ ಇರೋಂಥ ನಾವು ಮತ್ತು ನಮ್ಮ ಮಹಿಳಾ ಸಂಘದವರು, ನಮ್ಮ ಹುಡುಗರು ಎಲ್ಲ ಸೇರಿ ಒಟ್ಟಾಗಿ ಅವರು ಕೂಡ ಪಾಪ ಭಯ ಪಡದೆ ಎಲ್ಲರಿಗೂ ನಿಂತ್ಕೊಂಡು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಖುದ್ವಾಗಿ ರೇಷನ್ ಕಿಟ್ಟನ್ನು ಕೊಟ್ಟಿದ್ವಿ. ಆಚೆಡೆ ಒಂದು 30-40 ಜಾಗದಲ್ಲಿ ಊಟಗಳನ್ನು ಮಾಡಿಸಿ ಊಟವನ್ನು ಅನುದಾನವನ್ನು ಮಾಡಿದ್ವಿ. ಆಂಬ್ಯುಲೆನ್ಸ್ ಕೂಡ ಹಾಕ್ಸಿದ್ವಿ. ಪ್ರತಿಯೊಂದು ಆಂಬ್ಯುಲೆನ್ಸೆಲ್ಲ ಹಾಕ್ಸಿ, ಯಾಕೆಂದರೆ 3 ಗಂಟೆಗೆ ಇರ್ತಾ ಇದ್ದರೆ ಬೆಳಗ್ಗೆ ರಾತ್ರಿ ಎಲ್ಲ ಕೊಟ್ಟಿದ್ದು, ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಆಗಿ ಪೌಡ್ರ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ತಿರ್ಗಿ 3 ಗಂಟೆ ಪ್ರತಿದಿನ 3 ಗಂಟೆಗೆ ಅದಕ್ಕೋಸ್ಕರ ಕೇಸು ಹಾಕ್ಸ್ಕೊಂಡಿದ್ದೀನಿ. ಇದು ಕೊರೋನಾ ತಂದುಬಿಡ್ತಾರೆ 147 ಅಂತೇಳಿ ಸುಮ್ಮನೆ ನನ್ನ ಮೇಲೆ 3-4 ಕೇಸ್ ಕೂಡ ಹಾಕಿದ್ದಾರೆ. ಕೇಸು ಹಾಕ್ಕೊಂಡಿದ್ದೀನಿ. ಏನೋ ಬಡವರಿಗೆ ಊಟ ಹಾಕಿದ್ದಕ್ಕೋಸ್ಕರ, ಅವ್ರು ಕಿಟ್ ಕೊಟ್ಟಿದ್ದಕ್ಕೋಸ್ಕರ ಕೇಸು ಹಾಕ್ಸ್ಕೊಂಡಿದ್ದೀನಿ. ಅದಕ್ಕೇನು ನನಗೇನು ಭಯನೂ ಇಲ್ಲ, ಏನಿಲ್ಲ. ನಾನು ಹೊಟ್ಟೆ ಹಸಿವರೆಗೆ ಊಟ ಕೊಡಬೇಕು ಅಂತ ಧೈರ್ಯವಾಗಿ ನಮ್ಮ ಮನೇಲಿ ಕೊಟ್ಟಿದ್ದೀನಿ. ಇದಿಷ್ಟೇ ಅಲ್ಲ, ರಾಜಗೋಪಾಲ್ ರೆಡ್ಡಿ ಅವರು ಮನೆ ಕಟ್ಕೊಳ್ಳಲು ಸಾವಿರಾರು ಬಡವರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಇವತ್ತಿನವರೆಗೂ 80,000 ಮನೆಗಳಿಗೆ ಸಹಾಯಧನ ಮಾಡಿದ್ದಾರಂತೆ. ಜೊತೆಗೆ ಲೆಕ್ಕವಿಲ್ಲದಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜಿಸಿದ್ದಾರೆ. ಎಷ್ಟೋ ಜನ ನಾನು ಒಂದು ಮನೆಯಲ್ಲಿ ನಾನು ನೋಡಿದೆ. ಒಂದು ದಿವಸ ಅದು ಯಾರೋ ಮನೆಗೆ ಹೋದಾಗ ಗುಡಿಸಲಲ್ಲಿ ಸೋರ್ತಾ ಇತ್ತು, ಮಕ್ಕಳೆಲ್ಲ ಇದ್ದರು. ಒಂದು ಮನೇಲಿ ಸೋರ್ತಾ ಇದ್ದ ಮಗುನ ಪಕ್ಕೆತ್ಕೊಂಡು ನೈಟ್ 11 ಗಂಟೆಗೆ ಏನೋ ಹೋಗಿ ನೋಡಿದಾಗ ಅದುವಾಗಿ ಮನೆ ಪ್ರತಿಯೊಬ್ಬರಿಗೂ ಗುಡಿಸ್ಲಿರಬಾರ್ದು,
ಪ್ರತಿಯೊಬ್ಬರಿಗೂ ಮನೆ ಇರಬೇಕು ಅಂತೇಳಿ ಇವತ್ತಿವರೆಗೂ 80,000 ಮೇಲ್ಪಟ್ಟು ಮನೆಗಳಿಗೆ ನಾನು ಕೈಲಾದರೂ ಸಹಾಯ ಮಾಡಿ, ಸೀಟ್ ಇರ್ಬೋದು, ಬಾಕ್ಲಿರ್ಬೋದು, ಕಿಟಕಿ ಇರ್ಬೋದು, ಯಾವುದೋ ನನ್ನ ಕೈಯಲ್ಲಿ ಸಿಮೆಂಟ್ ಇರ್ಬೋದು, ಎಲ್ಲ ಸರಿ 80,000-90,000 ಮೇಲೆ ಪಟ್ಟು ಮನೆಗಳಿಗೆ ನಾನು ಸಹಾಯ ಮಾಡಿದ್ದೀನಿ. ಆಸ್ಪತ್ರೆ ಹೆಲ್ತ್ ಕ್ಯಾಂಪು ಟೋಟಲ್ ಕಣ್ಣು ಆಪ್ರೇಷನ್ ಇರ್ಬೋದು, ಪ್ರತಿಯೊಬ್ಬರಿಗೆ ಶುಗರ್ ಟ್ಯಾಬ್ಲೆಟ್ ಇರ್ಬೋದು, ಎಲ್ಲ ಹೆಲ್ತ್ ಕ್ಯಾಂಪು ಲೆಕ್ಕ ಇಲ್ದರಷ್ಟು ಮಾಡಿದ್ರಿ. ಉತ್ತರ ಕರ್ನಾಟಕ ಎಲ್ಲ ಸೇರಿ ಒಂದು 1,000 ಮೇಲ್ಪಟ್ಟು ಶಾಲಾ ಕಟ್ಟಡಗಳನ್ನು ಕಟ್ಸ್ಕೊಟ್ಟಿದ್ದೀನಿ. ಯಾವತ್ತೂ ನನ್ನ ಧರ್ಮಪತ್ನಿ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಯಾಕೆ ಮನೆ ಆಸ್ತಿ ಮಾರ್ತೀಯಾ, ಮಾರಿಬಿಟ್ಟು ನೀನು ಸೋಷಿಯಲ್ ವರ್ಕ್ ಮಾಡ್ತೀಯಾ, ಸಮಾಜ ಸೇವೆ ಮಾಡ್ತೀಯಾ, ಮನೆ ದುಡ್ಡೆಲ್ಲ ಎತ್ಕೊಂಡೋಗಿ ನೀನು ಆಚೆ ಆಗ್ತೀಯ ಅಂತ ಒಂದು ದಿವಸನೂ ನನಗೆ ಯಾರೂ ಪ್ರಶ್ನೆ ಮಾಡಿಲ್ಲ. ಇನ್ನೂ ನಮ್ಮ ಮನೆಯಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಜಾಸ್ತಿನೇ ಕೊಡು ಅಂತ ಹೇಳಿದರೆ ಹೊರತು ಯಾರೂ ಮಾಡಬೇಡ ಅಂತ ಇವತ್ತಿಗೂ ನಮ್ಮ ಮನೆಯಲ್ಲಿ ಯಾರೂ ನನಗೆ ಸಮಾಜ ಸೇವೆ ಮಾಡೋದಕ್ಕೆ ಯಾರೂ ಅಡ್ಡಿಪಡಿಸಿಲ್ಲ. ರಾಜಗೋಪಾಲ್ ರೆಡ್ಡಿ ಅವರ ಇಡೀ ಕುಟುಂಬ ಸಮಾಜ ಸೇವೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಂದು ವೇಳೆ ಜನರು ನಮ್ಮ ಕುಟುಂಬ ಸದಸ್ಯರನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಮತ್ತಷ್ಟು ಸಮಾಜ ಸೇವೆ ಮಾಡಲು ಸಹಾಯವಾಗುತ್ತೆ ಅಂತಾರೆ. ಮುಂದೆ ಗುರಿ ಇದೆ, ಎಲ್ಲ ಗುರಿ ಇದೆ. ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಇರ್ಬೋದು, ನಮ್ಮ ಮಿಸಸ್ ಧರ್ಮಪತ್ನಿ ಇವತ್ತು KPC ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಳೆ. ನಾನು 1988ರಿಂದ ಎಷ್ಟೋ ರಾಜಕಾರಣಿ ಕೆಲಸ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಕೂಡ ರಾಜ್ಯದ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿದೆ. ನಮ್ಮ ಮನೆಯಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಇವತ್ತೇನು ಮಾಡ್ತಿರೋ ಅದ್ರಿಗಿನ 10 ಪಟ್ಟು ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇದೆ ಹೊರತು ಅದರಿಂದ ದುರಾಸೆ ಏನೂ ಇಲ್ಲ. ಇನ್ನು ರಾಜಗೋಪಾಲ್ ರೆಡ್ಡಿ ಅವರ ಸಮಾಜ ಸೇವೆಗೆ ಬೆನ್ನೆಲುಬಾಗಿ ನಿಂತಿರೋರು ಅವರ ಕುಟುಂಬದ ಸದಸ್ಯರು. ನಾವು ಮದುವೆ ಆಗಿರೋದು 1993. ಅವತ್ತಿಂದ ಇವತ್ತಿನ ತನಕನೂ ನಾವು ಅಂದರೆ ನಾನು ಜಾಬ್ ಹೋಲ್ಡರ್ ಆಗಿದ್ದೆ, ಅವರು ಲಾರಿ ಇಟ್ಕೊಂಡಿದ್ರು. ಆವಾಗಿಂದನೂ ನಮ್ಮ ಜೊತೆಗೆ ಈ ಏನು ನಾವು ದಾನ ಧರ್ಮ ಮಾಡೋದಾಗಲಿ ಅಥವಾ ನಾವು ಇನ್ನೊಬ್ಬರಿಗೆ ಊಟ ಹಾಕೋದಾಗಲಿ ಅವತ್ತಿಂದನೂ ಬೆಳೆಸ್ಕೊಬಂದ್ವಿ ಇಬ್ಬರೂ. ಆಮೇಲೆ ಅದು ಮುಂದೆ ಬರ್ತಾ ಅಂದರೆ ಅವರು 2008ಅಲ್ಲಿ ಅವರಿಗೆ ಇನ್ನೂ ಜಾಸ್ತಿ ಆಯಿತು. ಯಾಕಂದರೆ ಅವರು ಇಂಡಿಪೆಂಡೆಂಟಾಗಿ ನಿಂತಿದ್ರು. ಅದೊಂದು ಎಲೆಕ್ಷನ್ ಆದಮೇಲೆ ಇವರು ಜನನ ಮುಟ್ಟಕ್ಕೆ ಶುರು ಹಚ್ಚಿದ್ರು. ಅಂದರೆ ಜನರಿಗೆ ಕಷ್ಟ ನೋಡಿದರು, ಏರಿಯಾ ಎಲ್ಲ ನೋಡಿದರು, ಅಲ್ಲಿ ಏನಾಯಿತು, ಅಲ್ಲಿ ಜನ ಹೇಗಿದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಬಂದು ಅವರು ಜನಸೇವೆ ಮಾಡಬೇಕು, ಫಸ್ಟು ಜನರ ಸೇವೆ ಮಾಡಬೇಕು. ಜನರಿಗೆ ಇನ್ನೂ ಏನೂ ಮಾಡಲೇ ಇಲ್ಲ, ಯಾರೂ ಜನರಿಗೆ ಸೂರಿಲ್ಲ, ಅವ್ರಿಗೇನಾದರೂ ಶೀಟ್ ಕೊಡಬೇಕು, ಊಟ ಇಲ್ಲದವರಿಗೆ ಅಕ್ಕಿ ಮೂಟೆ ಕೊಡಬೇಕು, ಕಂಬಳಿಗಳು ಕೊಡಬೇಕು, ಮಕ್ಳಿಗೆ ಓದಿಸ್ಬೇಕು, ಅವರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಅಂತ ಕೊಡಬೇಕು, ಆಮೇಲೆ ನೋಟ್ಬುಕ್ಸ್ಗಳು ಕೊಡಬೇಕು. ಇವನ್ನೆಲ್ಲ ರೂಢಿಸ್ಕೊಂಡು ಬಂದರು. ಅದು ನನಗೂ ಖುಷಿ ಕೊಡ್ತಾಯಿತ್ತು. ಇನ್ನು ತಂದೆಯ ಸಮಾಜ ಸೇವೆಯಿಂದ ಸ್ಫೂರ್ತಿ ಪಡೆದಿರೋ ಮಕ್ಕಳು ಕೂಡ ಇದೇ ಕ್ಷೇತ್ರದಲ್ಲಿ ಮುಂದುವರಿಯುವ ಇಂಗಿತ ವ್ಯಕ್ತಪಡಿಸ್ತಾರೆ. ನನ್ನ ಜೀವನದಲ್ಲಿ ಒಂದು ದೊಡ್ಡ ನನಗೆ ಬೆನ್ನೆಲುಬು, ನನಗೆ ಶಕ್ತಿ ಮತ್ತು ನನಗೆ ಸ್ಫೂರ್ತಿ ನನ್ನ ತಂದೆ. ಚಿಕ್ಕವಳಿಂದ ಅವ್ರು ನಾನು ನೋಡಿಕೊಂಡು ಬೆಳೆದಿದ್ದೀನಿ. ಅವರು ಜನರಿಗೆ ಸಹಾಯ ಮಾಡೋ ರೀತಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮಗಳು ಬಡವ್ರಿಗೋಸ್ಕರ ಆಗಿರ್ಬೋದು, ಹೆಣ್ಮಕ್ಳಿಗೋಸ್ಕರ ಆಗಿರ್ಬೋದು, ಯಾರೇ ನಮ್ಮ ಮನೆ ಬಾಗಿಲಿಗೆ ಬಂದರೂ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿಕೊಂಡು ಅವ್ರು ಬಂದಿದ್ದಾರೆ. ಸೊ ನನ್ನ ತಂದೆ ನನಗೆ ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆಯವರು ಬರೀ ಕೋವಿಡ್ ಅಲ್ಲ, ಸುಮಾರು 20-25 ವರ್ಷಗಳಿಂದ ಅವ್ರು ಸಮಾಜ ಸೇವೆ ಮಾಡ್ಕೊಂಬಂದಿದ್ದಾರೆ. ಸಾಮೂಹಿಕ ವಿವಾಹಗಳು ಮಾಡಿಸ್ತಾರೆ ಪ್ರತಿ ವರ್ಷ. ಆಮೇಲೆ ನಮ್ಮ ಭಾಗದಲ್ಲಿ ದೊಡ್ಡಿಗಳಿದೆ. ಸೊ ಜನರಿಗೆ ಸೂರೇ ಇಲ್ಲ, ಅಂದರೆ ಮನೆಗಳಲ್ಲಿ ತುಂಬ ನೀರು ಬರೋವಂಥದ್ದು, ಮಳೆ ಟೈಮಲ್ಲಿ ತುಂಬ ತೊಂದರೆ ಆಗ್ತಾಯಿತ್ತು. ಅಂಥ ಜನರು ಸಹಾಯಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವ್ರಿಗೆಲ್ಲ ಮನೆಗಳಿಗೆ ಸಿಮೆಂಟ್ ಶೀಟ್ಗಳು ಕೊಡೋ ಅಂಥದ್ದಾಗಿರ್ಬೋದು. ಆಮೇಲೆ ಕೋವಿಡ್ ಸಮಯದಲ್ಲಿ ನೀವು ಹೇಳ್ದಂಗೆ ಹೌದು, ಸಾವಿರಾರು ಕಿಟ್ಗಳನ್ನು ಕೊಟ್ಟಿದ್ದಾರೆ. ಆಟೋ ಡ್ರೈವರ್ಸ್ಗಳಿಗಾಗಿರ್ಬೋದು, ಆಮೇಲೆ ಆಶಾ ಕಾರ್ಯಕರ್ತರಿಗಾಗಿರ್ಬೋದು, ಅಥವಾ ಏನು ಮುಂದೆ ನಿಂತು ಒಂದು ವಾರಿಯರ್ಸ್ ಥರ, ಸೋಲ್ಜರ್ಸ್ ಥರ ಡಾಕ್ಟರ್ಸ್ ಮತ್ತು ನರ್ಸಸ್ ನಮಗೋಸ್ಕರ ಅವ್ರ ಜೀವವನ್ನು ಇಟ್ಟು ಕೆಲಸ ಮಾಡ್ತಾಯಿದ್ರು. ಅವ್ರುಗಳಿಗೆ ತುಂಬ ಅವ್ರದ್ದೇ ರೀತಿಯಾಗಿರುವಂಥ ಸಹಾಯ ನನ್ನ ತಂದೆಯವ್ರು ಮಾಡ್ಕೊಂಡ್ರು.
ನಮ್ಮ ತಂದೆ ಹಿ ಹ್ಯಾಸ್ ಬೀನ್ ಇನ್ಸ್ಪಿರೇಷನ್ ಫಾರ್ ಮೀ, ಮತ್ತು ಸಾವಿರಾರು ಜನರಿಗೂ ಇನ್ಸ್ಪಿರೇಷನ್ ಆಗೇ ಇದ್ದಾರೆ. ಇವಾಗಂಟೂ ಮುಂದೂ ಇರ್ತಾರೆ. ನಮ್ಮ ಅಜ್ಜಿನೂ ಇಂಥ ಇನ್ಸ್ಪಿರೇಷನ್ ಆಗಿದ್ದರು. ನಮ್ಮ ಮುತ್ತಜ್ಜಿ, ನಮ್ಮ ಅಪ್ಪಗೆ ಅವರ ಇನ್ಸ್ಪಿರೇಷನ್ನು ಈರಮ್ಮ ಅಂತ. ಸೊ ಅಂಥ ಇನ್ಸ್ಪಿರೇಷನ್ ಇಟ್ಕೊಂಡೆ ನಮ್ಮ ಅಪ್ಪ ಇವಾಗ ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್ ಕೊಡ್ತಾ ಇದ್ದಾರೆ. ಹಿಂಗೆ ಧರ್ಮ ಮಾಡಬೇಕು, ಹಿಂಗೆ ಧರ್ಮ ಪಾತಲ್ಲಿ ನಡಿಬೇಕು. ಮಾನತ್ವವನ್ನ ಮಾಸದೆ ಉಳಿಸುವವರು ರಾಜಗೋಪಾಲ್ ರೆಡ್ಡಿ ಅಂತವರು. ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದವರಿಗೆ ಊಟ, ಬಟ್ಟೆ, ರಸ್ತೆಯಲ್ಲಿ ಇರೋರಿಗೆ ಬೆಡ್ಶೀಟ್, ಹಲವಾರು ಸ್ಕೂಲ್ ಮಕ್ಕಳಿಗೆ ಬೆಡ್ ವ್ಯವಸ್ಥೆಯನ್ನೆಲ್ಲ ಮಾಡಿರುವ ಕೀರ್ತಿ ರಾಜಗೋಪಾಲ್ ರೆಡ್ಡಿ ಅವರದ್ದು. RGR ಗ್ರೂಪ್ ಎಂಬ ಸಂಸ್ಥೆಯಿಂದಲೂ ಸಮಾಜ ಸೇವೆಯನ್ನೇ ಮುಖ್ಯವಾಗಿಟ್ಕೊಂಡು ಇವರ ಕುಟುಂಬ ಸಹ ನಿಸ್ವಾರ್ಥದ ಬದುಕನ್ನ ಕಟ್ಕೊಂಡಿದ್ದಾರೆ. ಹೊಸ ಬದುಕಿನ ದಿಕ್ಕನ್ನ ತೋರಿಸುವ ರಾಜಗೋಪಾಲ್ ರೆಡ್ಡಿ ಅವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಒಂದು ಮನಸ್ಸಲ್ಲಿ ಒಂದು ಛಲ ಇರಬೇಕು, ಏನು ಅಂತ ನಾವು ಕೆಲಸ ಮಾಡಬೇಕು ಅನ್ನೋ ಛಲ ಇರಬೇಕು. ಮನಸ್ಸಲ್ಲಿ ಅವಾರ್ಡ್ಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಹೇಳ್ಬಾರ್ದು. ಇವಾಗ ಏನು ಕೆಲಸ ಮಾಡೋದು ಮನಸ್ಫೂರ್ತವಾಗಿ ಕೆಲಸ ಮಾಡಿದ್ರೆ ಅವಾರ್ಡ್ ಹುಡ್ಕೊಂಡು ಬರ್ತದೆ. ನ್ಯೂಸ್ ಫಸ್ಟ್ ಕೊಟ್ಬಿಟ್ರೆ ಅವಾರ್ಡ್ ಅಂತ ಕೆಲಸ ಅಲ್ಲ, ಅದು ನಾವು ಮಾಡುವಂಥ ಕೆಲಸವನ್ನು ಹುಡುಕಿದ್ರಲ್ಲ ನೀವು, ಅದಕ್ಕೆ ನಿಮ್ಮ ನ್ಯೂಸ್ ಚಾನಲ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಂತಹ ಮತ್ತಷ್ಟು ಸಾಧಕರ ಕಥೆಗಳನ್ನು ಹೊತ್ತು ತರ್ತಾ ಇರ್ತೀವಿ. ನೀವು ಸ್ಫೂರ್ತಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.